ಸಾಕಷ್ಟು ವಿಚಾರಗಳಿದೆ ಕರಾವಳಿಯಲ್ಲಿ, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಜನ, ಅದನ್ನು ಹೊರತುಪಡಿಸಿ ಬೇರೆ ಮಾತಾಡ್ತಿದ್ದಾರೆ. ಕಾರಣ ಸಿನಿಮಾದ ಒಂದಷ್ಟು ವಿಚಾರಗಳು. ಸೊ ಈ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಿಮಗಿಂತ ಒಳ್ಳೆ ವ್ಯಕ್ತಿ ನನಗೆ ಯಾರೂ ಇಲ್ಲ ಅಂತ ಅನ್ಕೋತೀನಿ. ಒಳ್ಳೆ ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಆಲ್ರೆಡಿ ನಾನು ಟ್ರೋಲ್ ಮಾಡ್ತಾ ಇದ್ದಾರೆ ಜನರನ್ನು. ಓಕೆ, ಬೇಕಿತ್ತ ನಿಮಗೆ ಕಲಾವಿದನಾಗಿ ನೀನು ಕೆಲಸ ಎಷ್ಟಿದಷ್ಟು ಮಾತ್ರ ಮಾಡಬೇಕು, ಒಬ್ಬ ಕಲಾವಿದನಿಗೆ ಸಪೋರ್ಟ್ ಮಾಡಬೇಕು. ಈಗ ನನಗೆ ಪ್ರಶ್ನೆ, ನಾನು ಕಲಾವಿದನಾಗಿ ಮಾತಾಡಬೇಕು, ಒಬ್ಬ ಟೆಕ್ನಿಷಿಯನಾಗಿ ಮಾತಾಡಬೇಕು, ಒಬ್ಬ ನಿರ್ಮಾಪಕನಾಗಿ ಮಾತಾಡಬೇಕು, ಒಬ್ಬ ಸಿನಿಮಾ ಉತ್ಸಾಹ ಇರುವಂಥ ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ನಾನು ಮಾತಾಡಬೇಕು. ಪ್ರಶ್ನೆಗಳು ತುಂಬ ಕಾಡ್ತಾ ಇರುತ್ತೆ. ಎಕ್ಸಾಕ್ಟ್ ಸರ್. ನನಗನ್ನಿಸುತ್ತೆ ಇಂಥ ಒಳ್ಳೆಯ ಸಿನಿಮಾಗೆ, ಇಂಥ ಒಂದು ವಿಜುವಲ್ ಕ್ವಾಲಿಟಿ ಇರುವಂಥ ಸಿನಿಮಾಗೆ, ಇನ್ನೊಂದು ರೂಟೆಡ್ ಕತೆ ಇರುವಂಥ ನಮ್ಮ ಮಣ್ಣಿನ ಕತೆ ಇರುವಂಥ ಸಿನಿಮಾಗೆ ಜನ ಆಲ್ರೆಡಿ ಅದನ್ನು ವಾವ್ ಅಂತ ಪ್ರತಿಯೊಂದರಲ್ಲೂ ಕೂಡ, ನನ್ನ ಫಸ್ಟ್ ಲುಕ್ ಬಂದಾಗಲಾಗಲಿ, ಪ್ರಜ್ವಲ್ ಅವರ ಹೇರ್ ಸ್ಟೈಲು ಬಂದಾಗಲಿ, ರಾಜ್ಬಿ ಶೆಟ್ಟರ್ನ ಲುಕ್ ರಿವೀಲ್ ಮಾಡಿದಾಗ, ಹೌದು ಸರ್, ಪಿಚಾಚಿ ಟ್ರೈಲರ್ ಲಾಂಚ್ ಆದಾಗ ಹೌದು ಜನ ಏನು ಮಾತಾಡ್ತಾ ಇದ್ರು, ಟ್ರೈಲರ್ ನೋಡಿ ಜನ ವಾವ್ ಅಂತ ಏನು ಹೇಳಿದರು. ಇಂಥ ಒಂದು ಕ್ವಾಲಿಟಿ ಸಬ್ಜೆಕ್ಟಿಗೆ ಈ ಥರ ಒಂದು ವಿಷಯಗಳು ಬೇಕಾಗಿರಲಿಲ್ಲ ಆಗಿದೆ. ಯಾಕಂದರೆ ನಾನು ಅದ್ರ ವಿಷಯ ಮಾತಾಡೋದಕ್ಕೆ ಸಣ್ಣವನು ಅಂದ್ಕೋತೀನಿ. ನಾನು ಆ ವಿಚಾರ ಸಣ್ಣ, ಈಗೇನು ವಿಷಾದ ಇದೆ, ನನಗೆ ಆಗಬಾರ್ದಾಗಿತ್ತು, ಆಗಿದೆ. ಈಗ ಎಲ್ಲವೂ ಅದಕ್ಕೊಂದು ಇತಿಶ್ರೀ ಆಡಿದ್ದಾರೆ. ಆ ಕಡೆಯಿಂದಲೂ ಈ ಕಡೆಯಿಂದಲೂ ಎಲ್ಲವೂ ಕೂಡ ಅದು ಒಂದು ಸ್ವಚ್ಛ ಆಗ್ತಾಯಿದೆ, ಈಗ ಕೂಲ್ ಆಗಿದೆ. ಈಗ ಒಂದು ತಿಳಿ ನೀರು ಥರ ಕರಾವಳಿಗೆ ಹೋಗ್ತಾ ಇದೆ. ಈಗ ನೀವು ಕೂತ್ಕೊಳ್ಳೋದು ಅಲ್ಲಾಡಿಸಿ ಅದನ್ನು ಮತ್ತೆ ಹಾಕೋದು ಬೇಡ ಅಂತ ನನ್ನ ಭಾವನೆ. ಕೇಳಿದ್ರೆ ಪ್ರಶ್ನೆ ಖಂಡಿತ ಉತ್ತರ ಕೊಡ್ತೀನಿ. ಅಲ್ಲ, ಆ ಕಲಾವಿದನ ಬದುಕಲ್ಲಿ ಈ ರೀತಿಯಾದಂತಹ ಘಟನೆಗಳು ಯಾವ ರೀತಿ ಡಿಸ್ಟರ್ಬ್ ಮಾಡ್ಬೋದು? ಯಾವುದು ನೆಗೆಟಿವ್, ಟ್ರೋಲ್ ಮಾಡ್ತಿದ್ದಾರೆ ನನ್ನ ಕಲಾವಿದರಿಗೆ ಸಪೋರ್ಟ್, ಈ ರೀತಿಯಾದಂಥದ್ದು ನಿಮ್ಮ ವೃತ್ತಿ ಬದುಕಲ್ಲಿ ಏನಾದರೂ ಡೈವರ್ಷನ್ ಸಿಗುತ್ತಾ ಅಂಥವು, ಇಲ್ಲ ನಿಮ್ಮನ್ನ ಮಾನಸಿಕವಾಗಿ ಕುಗ್ಸುತ್ತಾ? ಇಲ್ಲ, ಏಕೆಂದರೆ ಟ್ರೋಲ್ಗಳಲ್ಲಿ ಎರಡೂ ವಿಧ ಇದೆ. ಒಂದು ಪರ್ಸನಲೈಸ್ಡಾಗಿ ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು, ನಮ್ಮ ಬಣ್ಣವನ್ನು ಹೇಳುವಂಥದ್ದು, ಅದನ್ನು ಧಿಕ್ಕಾರ ಮಾಡಲೇಬೇಕು ನಾವು, ಕುಬ್ಜತನವನ್ನು ಟ್ರೋಲ್ ಮಾಡುವಂಥದ್ದು, ಅಥವಾ ನನ್ನಲ್ಲಿರುವಂಥ ಅಂಗವೈಕಲ್ಯವನ್ನು ಟ್ರೋಲ್ ಮಾಡುವಂಥದ್ದು, ಅಥವಾ ಹಳೆಯ ವಿಚಾರಗಳನ್ನು ವಾಪಸ್ ತಂದಿರುವಂಥದ್ದು. ನೋಡಿ ಸರ್, ಈಗ ನಾವು ಎಲ್ಲರೂ ನಮ್ಮನ್ನು ಹೊಗಳಲೇಬೇಕು, ಎಲ್ಲರೂ ನಮ್ಮನ್ನು ವಾವ್ ಅನ್ನಿಸ್ಬೇಕು ಅಂತ ನಾವು ಖಂಡಿತ ಒಪ್ಸೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು 10 ಜನ ಹೊಗಳೋರಿದ್ದಾಗ 50 ಜನ ತೆಗೊಳ್ಳೋರು ಇರ್ತಾರೆ. ಇದು ಕಾಂಪಿಟೇಷನ್ ಇದೆ. ನಮಗೆ ಅದು ನೆಗೆಟಿವ್ ಆಗಿ ನಾವು ತಗೊಳ್ಳೋದಲ್ಲ. ಅದು ಆ ಟೈಮಲ್ಲಿ ನಮ್ಮನ್ನದು ಕಾಡದೇ ಇದ್ದರೂ ಕೂಡ ನನ್ನ ಸುತ್ತಮುತ್ತ, ನನ್ನ ಮನೆ, ನನ್ನ ಮಗಳು, ನನ್ನ ಮಗ, ನನ್ನ ಅಣ್ಣ, ನನ್ನ ತಮ್ಮ, ನನಗೆ ಆಗುವವರು, ನನಗೆ ಆಗದೇ ಇರುವವರು, ಅವರಿಗೆ ಆಹಾರ ಆಗಿಬಿಡ್ತೀವಿ ಆ ಟೈಮಲ್ಲಿ. ಸೊ ಮಾನಸಿಕ ಗೊಂದಲಕ್ಕೊಳಗಾಗ್ತೀವಿ. ಬಿಟ್ಟರೆ ಬೇರೆ ಏನೋ ತೊಂದರೆ ಇಲ್ಲ. ಅದೆಲ್ಲ ಇದ್ದಿದ್ದೆ, ಪಾರ್ಟ್ ಆಫ್ ಲೈಫ್. ನಾವು ಅಪ್ರಿಷಿಯೇಷನು ತಗೋಬೇಕು, ಅವರು ನಮಗೆ ತೆಗೆಳಿದಾಗ ತೆಗಳಿಕೆನೂ ನಾವು ತಗೋಬೇಕು. ಅದೆರಡು ಸೇರಿದ್ರೆ ಜೀವನ ಮುಂದುವರಿಕೊಂಡು ಹೋಗೋದು, ತಿದ್ದೋದಕ್ಕೆ ಅವಕಾಶ ನಮಗೆ.